ಬಹುಶಃ ದೈವಾರಾಧನೆಗೆ ಇರುವಂತಹ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ 16 ಗುತ್ತು, 16 ಒಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂತ ಒಂದು ಸಂಪ್ರದಾಯವನ್ನು ನಾವು ಪೂರ ಹಿರಿಯ ತಲೆಮಾರು ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇ ಒಂದು ದೈವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತೆ ವಾಗ್ವಾದಗಳು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು, ಮತ್ತೆ ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೇವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು ಕೆಲವೊಂದು ವಿಚಾರಗಳು ತಪ್ಪಿ ನಡೆಯುತ್ತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕಂತ ದೇವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೇವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರಂತ ದೇವಾರಾಧನೆ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು, 16 ಒಳಗುತ್ತು ಮತ್ತೆ ಚಾಕಿರಿ ವರ್ಗ ಅಂತ 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೇವಾರಾಧನೆಗೆ ಬರಬಾರದನ್ನುವಂತ ಕಟ್ಟುಪಟ್ಟದ್ದು ಇಲ್ಲ. ನಾವು ಉದಾಹರಣೆಗೆ ನೋಡುತ್ತಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾರ್ಗದಲ್ಲಿ ಪ್ರಸ್ತುತ ದೈವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ, ಶೇಖರ್ಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ವಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋಣಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿ ಇದ್ದಾರೆ. ಇಡೀ ದೈವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲವೃತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೇವಾರಾಧನೆಗೆ ಅಂತ ನಾನು ಹೇಳುವಂಥದ್ದು. ಎಲ್ಲಾ ಸಮುದಾಯವನ್ನು ಒಗ್ಗಟ್ಟಿಸುವಂತ, ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತೆ ಕೋಮು ಸಂಘರ್ಷಣೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇದೆ ಈ ಹೊತ್ತಿನಲ್ಲಿ ಬಹುಶಃ. ಆದ್ರಿಂದ ನಾನು ಹೇಳುವಂತದ್ದು ಎಲ್ಲಾ ಜಾತಿ ವರ್ಗಗಳನ್ನು ಸೇರಿಸುವಂತ ದೇವರ ಚಾಕಿರಿ ಮತ್ತು ಸೇವೆ ಮಾಡುವಂತ ಒಂದು ಮನೋಧರ್ಮ ಇದ್ರೆ ಅದು ದೇವಾರಾಧನೆಗೆ ಇದ್ದಂಥದ್ದು.